ಹಲೋ ಫ್ರೆಂಡ್ಸ್, ಇದು ಜೋಳದ ಬೆಳಸಿ ಅಂತ ಹೇಳ್ತೀವಿ. ಹೊಸದಾಗಿ ಬಂದಿರತಕ್ಕಂಥ ಹಸಿ ಜೋಳ. ಸೊ ಈ ಜೋಳದ ಬೆಳಸಿಯಿಂದ ಒಂದು ತಿಂಡಿ, ಸಾಯಂಕಾಲ ತಿಂಡಿ ಮಾಡ್ತೀವಿ. ನಾವೆಲ್ಲ ಮೊದಲೆಲ್ಲ ಹಳ್ಳಿಗಳಲ್ಲಿ, ನಮ್ಮ ದೊಡ್ಡಪ್ಪ ಅವ್ರ ಊರಲ್ಲಿ ಜೋಳ ಅಥವಾ ಸಜ್ಜಿ, ಸಾಮಾನ್ಯವಾಗಿ ನಾವು ಸಜ್ಜಿಯನ್ನು ಹೀಗೆ ಕೈಯಲ್ಲಿ ಮಾಡಿಕೊಂಡು, ಮರದಲ್ಲಿ ಮಾಡಿಕೊಂಡು ಕಡಲೆ ಮತ್ತು ಬೆಲ್ಲ ಹಾಕ್ಕೊಂಡು ತಿಂತಾಯಿದ್ವಿ. ಸೊ ಈಗ ನಾನು ಜೋಳದಿಂದ ಎರಡು ಖಾರ ಮತ್ತು ಸಿಹಿಯಾದ 2 ತಿಂಡಿಗಳನ್ನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಜೋಳನ, ಅದು ಬಿಡಿಸ್ಕೊಂಡಿರೋ ಜೋಳನ ಹುರ್ಕೊಳ್ತಾಯಿದ್ದೀನಿ. ಒಂದು ಬಾಣಲಿಗೆ ಹಾಕ್ಬಿಟ್ಟು ನಾವು ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ತಾಯಿದ್ದೀನಿ. ಇದನ್ನು ಹುರಿದ್ರೂ ತಿಂದರೂ ನಡೀತದೆ, ಹಾಗೆ ಹಸಿದೂ ತಿಂದ್ರೂ ಹಾಲಾಗಿ ಟೇಸ್ಟಿಯಾಗಿರ್ತದೆ. ಸ್ವಲ್ಪ ಒಗರಿನಂಶ ಬರ್ತದೆ ಹಸಿದಿದ್ದಾಗ. ಸೊ ಹುರಿದಾಗ ಆ ಒಗರಿನಂಶ ಹೋಗಿಬಿಡುತ್ತೆ. ಸೊ ಇದು ಜೋಳ ನಾನೀಗ ಹುರಿತಾ ಇದ್ದೀನಿ. ಈಗ ಹುರಿದಾಗಿದೆ ಇದು ಆಲ್ಮೋಸ್ಟ್. ಸೊ ಇದು ಸಿಹಿ ಮಾಡಲಿಕ್ಕೋಸ್ಕರ 3 ಟೀ ಸ್ಪೂನಷ್ಟು ನಾನು ತಗೊಳ್ತಾಯಿದ್ದೀನಿ. ಹೆಚ್ಚಾಗಿ ಯಾರು ಸ್ವೀಟ್ ಲೈಕ್ ಮಾಡಲ್ಲ. ಸೊ ಹಾಗಾಗಿ ಜಾಸ್ತಿ ಅಂಶನ ನಾನು ಖಾರ ತಿನಿಸನ್ನು ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಹುರಿದಾಗಿದೆ. ಸೊ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಆಲಿವ್ ಆಯಿಲನ್ನು ಹಾಕ್ಕೊಳ್ತೇನೆ. ಸೊ ಆಲಿವ್ ಆಯಿಲ್ ಹಾಕ್ಕೊಂಡಾಗ ಈ ಒಂದು ಸಲಾಡ್ಗೆ ಹಾಕ್ಕೊಳ್ತೀವಲ್ಲ, ಅದೇ ಥರನಾಗಿ ಆಲಿವ್ ಆಯಿಲಲ್ಲಿ ಸಹಿತ ಅದು ಒಂದು ಸ್ವಲ್ಪ ಇದಾಗುತ್ತೆ, ಫ್ರೈ ಆಗುತ್ತೆ. 1 ನಿಮಿಷ. ಸೊ ಆ ಥರ ಒಂದು ಫ್ರೈ ಆದಾಗ ಇನ್ನೊಂದು ಸ್ವಲ್ಪ ಕ್ರಿಸ್ಪಿನೂ ಆಗುತ್ತೆ. ಸೊ ಈಗ ಅದು ಫ್ರೈ ಆಗ್ತಾಯಿದೆ. ಈ ಥರ ಫ್ರೈ ಆದ ನಂತರ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾಯಿದ್ದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಇದು ಹುರಿದಾಗ್ತಾಯಿದೆ. ಸೊ ಹಾಲು ತುಂಬಿರ್ತಕ್ಕಂಥ ಒಂದು ಜೋಳದ ತೆನೆಯನ್ನು ನೋಡಲಿಕ್ಕೇ ಒಂದು ತುಂಬ ಸುಂದರವಾಗಿರ್ತದೆ. ಹೀಗೆಲ್ಲ ಅದೆಲ್ಲ ಕಾಣಸಿಗೋದಿಲ್ಲ. ಸೊ ಹುರಿದ ಆಗಿದೆ. ನಾನೀಗ ಮೊದಲನೇದಾಗಿ 1 ಟೀ ಸ್ಪೂನ್ 3 ಟೀ ಸ್ಪೂನಷ್ಟು ತಗೊಂಡಿರೋದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಸ್ವಲ್ಪ ಹುರಿದಿರ್ತಕ್ಕಂಥ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡು, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಆ 4 ಮಿಕ್ಸ್ ಮಾಡ್ಕೋಬೇಕು. ಜೋಳ, ಬೆಲ್ಲ, ಶೇಂಗಾ ಮತ್ತು ಕಡಲೆಯನ್ನು. ಸೊ ಇದು ತಿಂಡಿ ರೆಡಿ ಆಯಿತು. ನಾವು ಆ್ಯಕ್ಚುಲಿ ಇಷ್ಟೇ ಮಾಡ್ತಾಯಿದ್ದಿದ್ದು, ಇದೇ ಟೇಸ್ಟ್ ಕೊಡ್ತಾಯಿದ್ದಿದ್ದು. ಸೊ ನಮಗೆ ಅದೇ ಒಂದು ದೊಡ್ಡ ಒಂದು ತಿಂಡಿ ಥರ ಒಂದು ಏನೋ ಖುಷಿ, ಹೊಲದಿಂದ ತೊಗೊಂಬಂದು ಜೋಳನ ಅದು ಆ್ಯಕ್ಚುಲಿ ಅದು ತುಂಬ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಮಾಡಿ ತೊಗೊಳ್ಬೇಕಲ್ಲ, ಅದು ನಮಗೆ ಸ್ವಲ್ಪ ಇದಾಗ್ತಿತ್ತು. ಇದು ಈ ಥರ ರೆಡಿಯಾಗಿದೆ. ಈಗ ಎರಡನೇದು ಈಗ ಹುರಿದಾಗಿದೆ. ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊವನ್ನು ಸಹಿತ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಸಹಿತ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಹುರಿದಿರ್ತಕ್ಕಂಥ ಶೇಂಗಾ ಬೀಜಗಳನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಆನಂತರ ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತೀನಿ, ಜಾಸ್ತಿ ಏನು ಉಪ್ಪು ಹಿಡಿಯೋಲ್ಲ. ಆನಂತರ ಒಂದು ಸಣ್ಣ ಒಳಗೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು, ಆನಂತರ ಇದಕ್ಕೆ ಚಾಟ್ ಮಸಾಲ, MTR ಅವ್ರದ್ದು ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಳ್ತೀನಿ. ಆನಂತರ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು, ಒಂದು ಚಿಟಿಕೆ, ನಾವು ಖಾರ ಹೇಗೆ ತೊಗೊಳ್ತೀವಿ ಆ ಥರ. ಈಗ ಇದು ರೆಡಿಯಾಗಿದೆ. ಸೊ ಖಾರ ಸ್ನ್ಯಾಕ್ಸ್, ಜೋಳದ ಹಸಿ ಬೆಳಸಿಯಿಂದ ಮಾಡಿರ್ತಕ್ಕಂಥ, ಹಸಿ ಜೋಳದ ತೆನೆಗಳ ಕಾಳುಗಳಿಂದ ಮಾಡಿರ್ತಕ್ಕಂಥ ಒಂದು ಜೋಳದ ಒಂದು ತಿನಿಸು ರೆಡಿಯಾಗಿದೆ. ನೀವು ಮನೆಯಲ್ಲಿ ಹೀಗೆ ಮಾಡಿ ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.